ತಂದೆಯವರಾದಂತಹ ಮಾರ್ತಪ್ಪ ಹಲಿಗೇರಿಯವರನ್ನ ಮನದಲ್ಲಿ ಸ್ಮರಿಸಿ ಯುಗಾದಿ ಹಬ್ಬದ ಪ್ರಯುಕ್ತ ಡಾಕ್ಟರ್ BR ಅಂಬೇಡ್ಕರ್ ಸಂಘದವರು ಹಮ್ಮಿಕೊಂಡಿರ್ತಕ್ಕಂಥ ಕೊರಳು ಒಂದು ತಾಳೆ ಎರಡು ಎಂಬ ಈ ಒಂದು ಸುಂದರ ಸಾಮಾಜಿಕ ನಾಟಕದ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ತಂದೆಯವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಯುವಕರ ಕಣ್ಮನೆಯಾಗಿರ್ತಕ್ಕಂಥ ಗುಳ್ಳಪ್ಪ ಹಲಿಗೇರಿ ಅವರೇ, ಈ ಒಂದು ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿ ಜ್ಯೋತಿಯನ್ನ ಬೆಳಗಿಸಿದಂಥ ಗದಿಗೆಪ್ಪನವರೇ, ಕೊಡುಗೆ ದಾನಿಗಳೆಂದೇ ಹೆಸರಾಗಿರ್ತಕ್ಕಂಥ ವೆಂಕಟೇಶನ ಬಾರ್ಗೇರವರೇ, ನನ್ನ ಮಾರ್ಗದರ್ಶಕರು ಹಿರಿಯರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಕರಿಯಪ್ಪಣ್ಣ ಮೇಟಿರವರೇ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ನಾಗರಾಜಣ್ಣ ಚೌಳಿರವರೇ, ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಅವರು ಇವರನ್ನದೇ ದಯವಿಟ್ಟು ನಾವು ವೇದಿಕೆ ಮೇಲೆ ಹಾಳಾಗುತ್ತೆ, ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಯಾರು ಅನ್ಯತಾ ಭಾವಿಸ್ಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಇವತ್ತೇನು ಯುಗಾದಿ ಹಬ್ಬದ ಪ್ರಯುಕ್ತ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಸಂಘದವರು ಇವತ್ತು ಕೊರಳು ಒಂದು ತಾಳಿ ಎರಡು ಎಂಬ ಈ ಒಂದು ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸಿದ್ದಾರೆ. ಈ ನಾಟಕದ ಅರ್ಥ ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ದುಡುಕಿ ಕೆಟ್ಟರು ಅಂತೇಳಿ ತಾಳ್ಮೆ ಇರಬೇಕು, ತಾಳ್ಮೆ ಇಲ್ಲದೇ ಅವಸರಕ್ಕೆ ಹೋಗಿ ಕೆಟ್ಟರು ಅನ್ನೋ ಒಂದು ಸಂದೇಶ ಈ ಒಂದು ನಾಟಕದಲ್ಲಿ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಜೊತೆಯಾಗಿ ಇವತ್ತು ನಮ್ಮ ತಂದೆಯವರಾಗಿರ್ತಕ್ಕಂಥ ಬಲಚಂದ್ರಪ್ಪ ಹಲಿಗೇರಿ ಅವರು ಹಿಂದಕ್ಕೆ ತಾವು ಬೇರೆಯವರ ಮನೆಯಲ್ಲಿ ಒಕ್ಕಲ್ತನ ಮಾಡಿ ಸಂಬಳ ದುಡಿದು ಅದರ ಜೊತೆಯಲ್ಲಿ ಒಬ್ಬ PWD ಎಂಪ್ಲಾಯಿ ಆಗಿ ಅದರ ನಂತರದಲ್ಲಿ ಒಬ್ಬ ಇವತ್ತು ತಹಸೀಲ್ದಾರನಾಗಿ ಇವತ್ತು ರಿಟೈರ್ಮೆಂಟ್ ಆದರೂ ಕೂಡ ಇವತ್ತು ಒಂದು ನಾಟಕದ ನಿರ್ದೇಶಕರಾಗಿ ಒಂದು ಹೆಸರನ್ನು ಪಡ್ಕೊಂಡಿದ್ದಾರೆ. ನಿಜಕ್ಕೂ ಇವತ್ತು ಹೆಮ್ಮೆಯ ವಿಷಯ. ಯಾಕಂದ್ರೆ ಕಲೆ ಯಾರು ಕೊಟ್ಟಲ್ಲ, ಅದು ಯಾರಿಗೂ ಬೇಕಾದ್ರೂ ಬರ್ಬೋದು ಅಂತ ಒಂದು ಕಲೆ ಇವತ್ತು ನಮ್ಮ ಒಂದು ಮನೆತನಕ್ಕೆ ಉಳ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದ್ರ ಜೊತೆಗೆ ಇವತ್ತೇನು ನಮ್ಮ ಅಂಬೇಡ್ಕರ್ ಸಂಘದವರು ಈ ಒಂದು ಯುಗಾದಿ ಹಬ್ಬದ ಪ್ರಯುಕ್ತ ನನ್ನ ಹತ್ರ ಬಂದು ಕೇಳ್ಕೊಂಡ್ರು. ಯಾಕಂದ್ರೆ ಪ್ರತಿ ವರ್ಷ ನಾವು ಮಾಡ್ತಿದ್ವಿ ನಾಟಕನ, ಆ ಯುವಕರು ಬಂದು ನನ್ನಲ್ಲಿ ಕೇಳ್ಕೊಂಡಾಗ ಇಲ್ಲ ನಾವು ಈ ಸಲ ಆಡ್ತೀವಿ ಅಂದಾಗ ನಾವು ಇಚ್ಛೆಯಿಂದ ಯುವಕರಿಗೆ ಇವತ್ತು ಬಿಟ್ಕೊಟ್ಟಿದ್ದೀವಿ. ಅವರು ನಿಜವಾಗ್ಲೂ ಕೂಡ ನಮ್ಗೆ ಇವತ್ತು ನಾಟಕವನ್ನ ಯಶಸ್ವಿಗೊಳಿಸಿದ್ರ ನಾವು ಬಿಟ್ಕೊಟ್ಟದಕ್ಕೂ ಒಂದು ಸಾರ್ಥಕ ಆಗುತ್ತಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನನಗೊಂದು ನೋವಾಗ್ತಿದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ತಾರೆ, ಇವತ್ತು ಊರಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಅಂಬೇಡ್ಕರ್ ಇವತ್ತು ಮತ್ತೆ ನೀವು ಒಂದು ನಾಟಕ ಮಾಡ್ತಾರೆ ಯುವಕರು, ದಯವಿಟ್ಟು ಅಂತ ಒಂದು ಕೆಲಸ ಆಗಬಾರ್ದು ಅಂತಕ್ಕಂತ ಹೇಳಿ ಇವತ್ತು ನಾನು ಎರಡು ಮಾತನ್ನು ಮುಗಿಸ್ತೇನೆ. ಇವತ್ತು ಲೋಕಲ್ ಅಂಬೇಡ್ಕರ್ ಯಾರು ಅಂತಕ್ಕಂಥ ಯುವಕರು ನೀವು ಬರಿಬಾರ್ದು, ಅದು ಯಾರು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಕಾಡ್ಲಿ ಅಂತೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಮೇಲೆ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್.